ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಸಹಜವಾಗಿ ಒಂದು ವಿಷಯದ ಬಗ್ಗೆ ನಾನು ಮಾತನಾಡಲೇಬೇಕು. ದರ್ಶನ್ ಅವರು ಮಿಡ್ಲ್ ಫಿಂಗರನ್ನು ತೋರಿಸಿರೋ ವಿಷಯವಾಗಿ ಇದು ಒಂದು ಕಡೆ ದರ್ಶನ್ ಹಾಗೂ ಮಾಧ್ಯಮಗಳ ನಡುವಿನ ಹೋರಾಟವೋ ಅಥವಾ ಅಭಿಮಾನಿಗಳು ಜೊತೆಗೆ ಮಾಧ್ಯಮಗಳ ನಡುವಿನ ಹೋರಾಟವೋ ಒಂದು ಗೊತ್ತಾಗ್ತಾ ಇಲ್ಲ. ನಾವೆಲ್ಲರೂ ಅಂದ್ಕೊಳ್ತೀವಿ ದರ್ಶನ್ ಅವ್ರನ್ನ ಗಜ ಅನ್ನೋ ಹೆಸರಿಂದನೂ ಕೂಡ ಅವ್ರ ಹೆಸರನ್ನ ಉಲ್ಲೇಖ ಮಾಡ್ತೀವಿ. ಅವ್ರಿಗೆಲ್ಲ ಕೊಟ್ಟಿರೋ ಪೆಟ್ ನೇಮ್ಗಳು ಅಂದರೆ ಆನೆ ಹೇಗಿರಬೇಕು ಅಂದರೆ ನಡ್ಕೊಂಡು ಹೋಗ್ತಾ ಇರಬೇಕು, ಆ ಕಡೆ ಈ ಕಡೆ ಯಾವ ಬೀದಿ ನಾಯಿಗಳು ಬೊಗಳಿದ್ರು ಕೂಡ ಅದಕ್ಕೆ ರಿಯಾಕ್ಟ್ ಮಾಡಬಾರ್ದು ಅನ್ನೋ ಉದ್ದೇಶವಾಗಿಯೂ ಕೂಡ ಅನೇಕ ಅಭಿಮಾನಿಗಳು ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಆದರೆ ದರ್ಶನಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ಅದನ್ನೇ ಎಕ್ಸ್ಪೆಕ್ಟ್ ಮಾಡೋದು. ಯಾರು ಎಷ್ಟೇ ಪ್ರತಿರೋಧ ಒಡ್ಡಿದ್ರು ಅವ್ರು ರಿಯಾಕ್ಟ್ ಮಾಡಬಾರ್ದು ಅಂತ. ಒಂದು ಆಗಿರೋ ತಪ್ಪು ಆಗಿ ಹೋಗಿಬಿಟ್ಟಿದೆ. ಅದರಲ್ಲಿ ದರ್ಶನ್ ಅವರ ಪಾತ್ರ ಎಷ್ಟಿದೆ ಅಥವಾ ಎಷ್ಟು ಇಲ್ಲ ಅನ್ನೋದನ್ನು ಈಗ ಪರಾಮರ್ಶೆ ಮಾಡಲಿಕ್ಕೆ ಕಾನೂನಿದೆ, ಕಾನೂನು ಅದನ್ನು ನೋಡಿಕೊಳ್ಳುತ್ತೆ. ಈಗಲೂ ಕೂಡ ಸಿನಿಮಾ ರಂಗದ ಅನೇಕ ಕಲಾವಿದರು ದರ್ಶನ್ ಅವ್ರನ್ನ ಸಮರ್ಥಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ದರ್ಶನ್ ಅವರೇ ಅವರು ಅದಕ್ಕೇನಂತ ಹೇಳಿ ಕರಿತೀವಿ ಅಂದರೆ ನಾವು ಇದಕ್ಕೆ ಅವರೇ ಸ್ವಯಂಕೃತ ಅಪರಾಧ ಅಂತ ಹೇಳ್ಬೋದು. ಅವರೇ ಮಾಡಿಕೊಂಡಿರೋ ಅಪರಾಧ ಅದು. ಈಗಲೂ ಕೂಡ ಈಗಲೂ ಅವರು ಈ ರೀತಿಯಾದಂಥ ದುರಹಂಕಾರ ಇರ್ಬೋದು ಅಥವಾ ದರ್ಪ ಇರ್ಬೋದು, ಇವೆಲ್ಲವನ್ನು ತೋರಿಸೋದ್ರ ಬದಲು ಒಂದು ಹೊಸ ರೂಪದಲ್ಲಿ ಒಂದು ಹೊಸ ಪರ್ವ ಅಂತ ಹೇಳ್ಬೋದು ಅಥವಾ ಒಂದು ಹೊಸ ಎರ ಸ್ಟಾರ್ಟ್ ಆಗಬೇಕು ದರ್ಶನ್ ಅವರದ್ದು. ಏಕೆಂದರೆ ಇಷ್ಟೆಲ್ಲ ಸಹಸ್ರಾರು ಅಭಿಮಾನಿಗಳಿದ್ದಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ಒಂದು ಘಟನೆಯನ್ನು ನಾನು ಇಲ್ಲಿ ನೆನಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಆ ಪ್ರೆಸ್ ಮೀಟ್ನಲ್ಲಿ ನಾನು ಕೂಡ ಇದ್ದೆ. ದರ್ಶನ್ ಅವ್ರದ್ದು ಕಾಟೇರ ಸಿನಿಮಾ ಯಾವಾಗ ಈ ಕ್ರಾಂತಿಯ ಒಂದು ವಿರೋಧಾಭಾಸಗಳಿಂದ ಜೊತೆಗೆ ಮಾಧ್ಯಮಗಳ ನಡುವಿನ ಒಡಕು ಜೊತೆಗೆ ಒಂದಿಷ್ಟು ವಿರೋಧಗಳಿಂದ ಹೊರಗೆ ಬಂದು ಅದಾದ ನಂತರ ಮಾಧ್ಯಮಗಳಿಗೆ ಅವರು ಕ್ಷಮೆ ಕೇಳಿ, ಅದವರೆಲ್ಲರೂ ಕೂಡ ಓಪನ್ನಾಗಿ ಹೇಳಲಿಲ್ಲ, ಬಟ್ ಲಿಖಿತ ರೂಪದಲ್ಲಿ ಒಂದು ಪತ್ರ ಅಂತೂ ಇತ್ತು ಮಾಧ್ಯಮಗಳಿಗೆ, ನಾನು ಕ್ಷಮೆ ಕೇಳ್ತಾ ಇದ್ದೀನಿ, ಅನೇಕ ಹಿರಿಯ ನಟರು ಬಹಳಿದಂಥ ಕರ್ನಾಟಕ ಇದು, ಅಂಥ ನೆಲೆಯಲ್ಲಿ ನಾನು ಕೂಡ ಇಲ್ಲಿ ಕಲಾವಿದನಾಗಿ ಮಿಂಚ್ತಾ ಇದ್ದೀನಿ ಅಂತ ಹೇಳಿ ಒಂದಿಷ್ಟು ಒಂದು ಪುಟದಲ್ಲಿ ಸುದೀರ್ಘವಾದಂಥ ಪತ್ರ. ಅದಕ್ಕೆ ದರ್ಶನ್ ಅವರು ಸಹಿ ಅಂತರೂ ಬಿದ್ದಿತ್ತು, ಅದಕ್ಕೆ ಒಪ್ಪಿಗೆಯೂ ಕೂಡ ಅವರು ಸೂಚಿಸಿದ್ದಾರೆ. ಅದರೆಲ್ಲೂ ಕೂಡ ಮಾಧ್ಯಮಗಳ ಮುಂದೆ ಮಾತನಾಡದೇ ಇದ್ದರೂ ಕೂಡ ಮಾಧ್ಯಮಗಳ ಎಲ್ಲ ಎಡಿಟರ್ಸ್ಗಳು ಇದ್ದಂಥ ಒಂದು ಸಭೆಯಲ್ಲಿ ಅವರು ತಪ್ಪನ್ನು ಒಪ್ಕೊಂಡಿದ್ರು. ಅದಕ್ಕೆ ಸಾರಥ್ಯವನ್ನು ವಹಿಸಿದ್ದು ಇದೇ ರಾಕ್ಲೈನ್ ವೆಂಕಟೇಶ್ ಅವರು. ಅದಾದ ನಂತರ ಕಾಟೇರದ ಒಂದು ಪ್ರೆಸ್ ಮೀಟನ್ನು, ಅದು ಮೊದಲ ಮಾಧ್ಯಮಗಳ ಪ್ರೆಸ್ ಮೀಟನ್ನು ಇದೇ ಸಿಲಿಕಾನ್ ಸಿಟಿಯ ಹೊರಗಡೆ ಒಂದು ಕಂಡಕ್ಟ್ ಮಾಡಿದರು. ಅವತ್ತು ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಲಿಲ್ಲ ದರ್ಶನ್ ಅವರು. ಅಂದರೆ 1-to-1 ಕ್ವಶನ್ಸ್ಗಳು ಇರಲಿಲ್ಲ ಮಾಧ್ಯಮಗಳ ಹತ್ರ. ಮಾಧ್ಯಮಗಳು ತುಂಬ ನಯವಾಗೇ ಬಂದು ಕೂತ್ಕೊಂಡಿದ್ವು, ಒಂದು ಹೊಸ ರೂಪದ ದರ್ಶನ್ ಅವ್ರನ್ನ ನಾವು ದರ್ಶನ ಮಾಡ್ಬೋದು ಅಂತ. ಒಂದಿಷ್ಟು ಪ್ರಶ್ನೆಗಳು ಎಲ್ಲರಲ್ಲೂ ಕೂಡ ಇತ್ತು ಅವತ್ತು ಕೇಳಲಿಕ್ಕೆ. ಯಾರು ಕೂಡ ಕ್ರಾಂತಿಯನ್ನು ಜೊತೆಗೆ ಅದ್ರ ಹಿಂದೆ ನಡೆದಂಥ ಈ ವೈಮನಸ್ಸನ್ನು ಇಟ್ಕೊಂಡು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಯಾರು ಕೂಡ ಸಿದ್ಧರಿದ್ದಿಲ್ಲ. ಆದರೆ ರಾಕ್ಲೈನ್ ಅವ್ರು ಖುದ್ದಾಗಿ ಬಂದರು, ಯಾವ ಪ್ರಶ್ನೆಗಳನ್ನು ಆ ಥರದ್ದು ಕೇಳಬೇಡಿ, ದರ್ಶನ್ ಅವರು ಇನ್ನು ಹೊಸ ಮನ್ವಂತರ ಶುರುವಾಗುತ್ತೆ, ಈ ಥರದ್ದು ಏನೂ ಬೇಡ ಅಂತ. ಕೊನೆಗೆ ಅವರು ಕೂಡ ಪ್ರಶ್ನೆಗಳು ಇರೋದೇ ಇಲ್ಲ ಮಾಧ್ಯಮಗಳ ಮುಂದೆ ಎಂದು ಏಕಾಏಕಿಯಾಗಿ ದರ್ಶನ್ ಅವರು ಎದ್ದು ಹೋಗಿದ್ದರು. ಅದೊಂದು ಘಟನೆ ನಾನು ಈಗಲೂ ಕೂಡ ನೆನಪು ಮಾಡ್ಕೊಳ್ತೀನಿ. ಬಟ್ ಅದಾದ ನಂತರ ಆಗಿದ್ದೇನು ಅಂತ ಒಂದು ಮಾಧ್ಯಮಗಳಿಗೆ ಬಹಳಷ್ಟು ಕೋಪ ಇದ್ದು ಬಿಟ್ಟಿದ್ರೆ ದರ್ಶನ್ ಮೇಲೆ. ಕಾಟೇರ ಸಕ್ಸಸ್ನ ವಿಜೃಂಭಿಸ್ತಾ ಇರಲಿಲ್ಲ. ಒಂದು ದರ್ಶನ್ ಅವರ ಆಡಿಯೋ ಈಗಲೂ ಕೂಡ ವೈರಲ್ ಆಗುತ್ತೆ, ಇದೇ ಮಾಧ್ಯಮಗಳಿಗೆ ಮಾತನಾಡಿದಂಥ ನೀವೆಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತಕ್ಕಂಥ ಎನ್ರಿ ಮೀಡಿಯಾ ಅಂತ. ಓಕೆ, ಅವ್ರು ಎನ್ರಿ ಮೀಡಿಯಾ ಅಂತ ಅವರೇ ಬೈದಿದ್ದು, ಅಷ್ಟೆಲ್ಲ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು ಇದು ದರ್ಶನ್ ವಾಯ್ಸ್ ಅಲ್ಲ ಅಂತ ಸೆಲೆಬ್ರೇಟ್ ಮಾಡಿದ ಅಭಿಮಾನಿಗಳೇ ಇವತ್ತು ಮೀಡಿಯಾದವರ ವಿರುದ್ಧವಾಗಿ ಅದೇ ಆಡಿಯೋನ ಹಾಕ್ಕೊಂಡು ದರ್ಶನ್ ಅವರು ಹೇಳಿದ ರೀತಿಯಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ಅದು ಒಂದು ಕಡೆ ಇರಲಿ ಬಿಡಿ. ಬಟ್ ಆದರೆ ಮಾಧ್ಯಮದವರು ಒಂದು ಹಂತಕ್ಕೆ ಮುಂದೆ ಹೋಗಿ ದರ್ಶನ್ ಅವರ ಬಗ್ಗೆಯೇ ಪದೇ ಇರಿಟೇಟ್ ಆಗೋವರೆಗೂ, ಜನರಿಗೂ ಕೂಡ ಜನಸಾಮಾನ್ಯರಿಗೂ ಇರಿಟೇಟ್ ಆಗೋವರೆಗೂ ಸುದ್ದಿಗಳನ್ನು ಮಾಡ್ತಾ ಇದ್ದಾವೆ ಅನ್ನೋ ಕೋಪ ಎಲ್ಲರಿಗೂ ಕೂಡ ಸಹಜವಾಗಿಯೂ ಇದೆ. ಆದರೆ ದರ್ಶನ್ ಮೇಲಿರ್ತಕ್ಕಂಥ ಕೋಪ ಅದವ್ರು ಅಷ್ಟು ಪರ್ಸ್ನಲ್ಲಾಗಿ ಅಷ್ಟು ಅರ್ಜನ ಇಟ್ಕೊಂಡು ಮಾಡ್ತಾ ಇರೋದಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗಿ ಕಾಟೇರ ಸಿನಿಮಾದ ಸಕ್ಸಸ್ನ ನಾವು ನೋಡ್ಬೋದು. ಪ್ರತಿಯೊಬ್ಬರೂ ಕೂಡ ಕಾಟೇರ ಸಿನಿಮಾದ ಸಕ್ಸಸ್ನ ಪ್ರತಿ ಮಾಧ್ಯಮಗಳು ಕೂಡ ಸೆಲೆಬ್ರೇಟ್ ಮಾಡಿದ್ದನ್ನು ನಾನು ಕಂಡಿದ್ದೀನಿ. ಪತ್ರಕರ್ತನಾಗಿ ನಾನು ಕೂಡ ಅದನ್ನು ಸೆಲೆಬ್ರೇಟ್ ಮಾಡಿ ಮಾಧ್ಯಮಗಳಲ್ಲಿ ಲೋಗೋವನ್ನು ಹಿಡಿದುಕೊಂಡು ಮಾಧ್ಯಮಗಳ ಮುಂದೆ ನಾನು ಕೂಡ ವರದಿಗಳನ್ನು ಕೊಟ್ಟಿದ್ದೀನಿ. ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡಿದ್ದಾರೆ ಮಾಧ್ಯಮದವರು. ಯಾಕೆಂದರೆ ಕನ್ನಡದಲ್ಲಿ ಒಂದು ಸಕ್ಸಸ್ ಕಂಡಾಗ ಕಾಂತಾರ ಇರ್ಬೋದು, KGF ಇರ್ಬೋದು, ಜೊತೆಗೆ ಚಿತ್ರರಂಗಕ್ಕೆ ಜನರೇ ಬರದೇ ಇದ್ದಾಗ ನುಗ್ಗಿ ಬಂದಂಥ ಜನರು ಕಾಟೇರ ಸಿನಿಮಾಗೆ ಎಸ್ಪೆಷಲಿ ಅದನ್ನು ಯಾರಾದರೂ ಸೆಲೆಬ್ರೇಟ್ ಮಾಡ್ತಾರೆ. ಯಾಕೆ ದರ್ಶನ್ ಅವರು ಕ್ರಾಂತಿ ಸಿನಿಮಾದ ನಂತರ ರಾಜಿ ಆದಮೇಲೆ ಅಷ್ಟೇ ಮಾಡಿದ್ದು ಅಂತ ಅಲ್ಲ, ಅದು ಎಲ್ಲರೂ ಒಪ್ಪಿತ ಮನಸ್ಥಿತಿಯಿಂದಲೇ ಮಾಡಿದ್ದು. ಹಾಗಾಗಿಯೇ ಕಾಟೇರ ಸಿನಿಮಾವನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಅದರ ಪ್ರೆಸ್ ಮೀಟನ್ನು ನಾನು ಕಂಡಿದ್ದೇನೆ. ಅವತ್ತು ದರ್ಶನ್ ಅವರು ಮೊದಲ ಬಾರಿಗೆ ಕಾಟೇರ ಸಿನಿಮಾ ಸಕ್ಸಸ್ ನಂತರ ಮೊದಲ ಬಾರಿಗೆ ಪತ್ರಕರ್ತರಿಗೆ ನೇರ ಪ್ರಶ್ನೆಗಳನ್ನು, ಅದು ಸಕ್ಸಸ್ ಮೀಟ್ ಆಗಿತ್ತು,
ಸಕ್ಸಸ್ ಪ್ರೆಸ್ ಮೀಟ್ ಅದು ಆ್ಯಕ್ಚುಲಾಗಿ ಕಾಟೇರ ಸಕ್ಸಸ್ ಪ್ರೆಸ್ ಮೀಟ್ನ ಕಂಡಕ್ಟ್ ಮಾಡಿದ್ರು. ದರ್ಶನ್ ಅವರು ವೇದಿಕೆ ಮೇಲಿದ್ದರು. ಆ ಸಿನಿಮಾದ ಎಲ್ಲ ತಾರಾ ಬಳಗ ಕೂತಿತ್ತು. ಅವತ್ತು ಮಾಧ್ಯಮಗಳು ಕೇಳಿದಂಥ ಪ್ರಶ್ನೆಗಳಿಗೆ ತುಂಬ ಸ್ಮೂತಾಗಿ ಸಾಫ್ಟಾಗಿ ದರ್ಶನ್ ಅವರು ರಿಯಾಕ್ಟ್ ಮಾಡಿದರು. ಅಲ್ಲಿ ಇಲ್ಲಿ ಸ್ವಲ್ಪ ಕೊಂಕು ವ್ಯಂಗ್ಯ ಕಂಡು ಬಂದರೂ ಕೂಡ ಮಾಧ್ಯಮದವರು ಅಥವಾ ಈ ಪತ್ರಕರ್ತರು ಯಾರು ಟಾರ್ಗೆಟ್ ಮಾಡಿ ಪ್ರಶ್ನೆಗಳನ್ನು ಕೇಳ್ತಾ ಇರಲಿಲ್ಲ. ಅವತ್ತು ಒಬ್ಬ ಪತ್ರಕರ್ತರು, ಹಿರಿಯ ಪತ್ರಕರ್ತರು ದರ್ಶನ್ ಅವ್ರಿಗೆ ಹೇಳಿದ್ದಾರೆ, ಈ ಮಾತನ್ನು ನೀವು ಪಾಯಿಂಟ್ಔಟ್ ಮಾಡಬೇಕು. ಯಾರೆಲ್ಲ ಮಾಧ್ಯಮಗಳು ದರ್ಶನ್ ಅವ್ರನ್ನ ವಿರೋಧ ಮಾಡ್ತವೆ ಅಂತ ಹೇಳ್ತೀರಲ್ವ ಅವರೆಲ್ಲ, ಸರ್ ನಿಮ್ಮ ಕೆಲವೊಂದು ಸೀನ್ಸ್ಗಳು ಇದೇ ಕಾಟೇರ ಸಿನಿಮಾದಲ್ಲಿ ಮಾಡಿರೋ ಕೆಲವೊಂದು ಸೀನ್ಸ್ಗಳು ಆಸ್ಕರ್ ಅವಾರ್ಡ್ ಕೊಡೋ ಮಟ್ಟಿಗೆ, ಆಸ್ಕರ್ಗೂ ಕೂಡ ನಾಮಿನೇಟ್ ಆಗೋ ಮಟ್ಟಿಗೆ ಆ ಲೆವೆಲ್ಗೆ ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ನಿಮ್ಮದು ಮೂಡ್ ಬಂದಿತ್ತು ಅಂತ. ಒಬ್ಬ ಸಾಮಾನ್ಯ ಪತ್ರಕರ್ತರಲ್ಲ, ಈಗಿನ ಉದಯೋನ್ಮುಖ ಪತ್ರಕರ್ತರಲ್ಲ, ಹಿರಿಯ ಪತ್ರಕರ್ತರ ಬಾಯಲ್ಲಿ ಬಂದಂಥ ಮಾತುಗಳು. ದರ್ಶನ್ ಅವ್ರಿಗೆ ಅದೇ ರೀತಿಯಾದಂಥ ಆ ಲೆವೆಲ್ಗೆ ಯಾರೂ ವಿರೋಧಿಗಳಿಲ್ಲ. ದರ್ಶನ್ ಯಾವಾಗೂ ಲೈಮ್ ಲೈಟಲ್ಲಿದ್ದರೆ, ಸುದ್ದಿಯಲ್ಲಿದ್ದರೆ ಆ ಸುದ್ದಿ TRP ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋದು ಮಾಧ್ಯಮಗಳ ಉದ್ದೇಶ. ಆ ಸುದ್ದಿಯನ್ನು ಅವರು ಗೆಲುವಿನಲ್ಲೂ ಸಂಭ್ರಮಿಸ್ತಾರೆ, ಅಥವಾ ಅವ್ರು ಸೋತಾಗಲೂ ಕೂಡ ಅದನ್ನು ಮೀಡಿಯಾದವರು ಸಂಭ್ರಮಿಸ್ತಾರೆ ಅನ್ನಬಾರ್ದು, ಸುದ್ದಿ ಮಾಡ್ತಾರೆ. ದರ್ಶನ್ ಅವ್ರ ವಿಷಯ ಅವರಿಗೆ ಒಂಥರ ಅದು ಏನಂತ ಹೇಳಿ ಕರಿತೀವಿ ಅಂದರೆ ಒಂದು ಬಹಳ ಅದಕ್ಕೆ ಹೈ ವೋಲ್ಟೇಜ್ ಬಿಸಿ ಬಿಸಿ ಸುದ್ದಿ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಬಿಸಿ ಬಿಸಿ ಸುದ್ದಿ ಅದು. ಅವ್ರು ಯಾವ ರೀತಿಯಾಗಿ ಇನ್ನೂ ನೆಗೆಟಿವ್ ಆಗಿದ್ದರೆ ಅದು ಅವ್ರಿಗೆ ಇನ್ನೊಂದಿಷ್ಟು TRP ಕನ್ವರ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅದನ್ನು ಯಾವಾಗಲೂ ಕೂಡ ತೆರೆಯ ಮೇಲೆ, ಅಂದರೆ ಈ ಮಾಧ್ಯಮಗಳ ಪರದೆಯ ಮೇಲೆ ಯಾವಾಗಲೂ ಕೂಡ ಮೂಡು ಬರಲಿಕ್ಕೆ ನೋಡ್ತಾ ಇರ್ತಾರೆ. ಅದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ದರ್ಶನ್ ಅವರೇ ಕಾರಣ. ಯಾಕೆಂದರೆ ದರ್ಶನ್ ಅವ್ರು ನಾರ್ಮಲಿ ಇದ್ದಾಗ ಸಂಕ್ರಾಂತಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ರೆ ಅಥವಾ ಅವ್ರ ಸಿನಿಮಾ ರಿಲೀಸ್ ಟೈಮ್ನಲ್ಲಿ ಇಂಥ ಅವಕಾಶಗಳಲ್ಲಿ ಅವ್ರ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರವಾಗುತ್ತೆ. ಆದರೆ ದರ್ಶನ್ ಅವರು ಯಾವಾಗಲೂ ಕೂಡ ನೆಗೆಟಿವ್ ಕಾಂಟ್ರವರ್ಸಿಗಳಿಂದಲೇ ಸುದ್ದಿ ಆಗ್ತಾಯಿದ್ರೆ ಮಾಧ್ಯಮಗಳು ಅದು ಕಾಯ್ತಾ ಇರ್ತಾರೆ. ಅವರು ಆ ಸುದ್ದಿಯನ್ನು ನೋಡುಗರಿದ್ದಾರೆ, ಒಂದು ಅವಕಾಶ ಆ್ಯಕ್ಚುಲಾಗಿ ನಾವು ಅದನ್ನು ಆ ರೀತಿಯಾಗೂ ನೋಡಬೇಕು. ಒಂದು TRP ಕುರಿತಾಗಿ ನೋಡಬೇಕು. ಇನ್ನೊಂದು ವೀಕ್ಷಕರು, ದರ್ಶನ್ ಅವ್ರ ಸುದ್ದಿ ಅಂದರೆ ಮಾಧ್ಯಮಗಳಲ್ಲಿ ಅಷ್ಟು ಸುದ್ದಿಯನ್ನು ಭಾಳಷ್ಟು ಕಾದು ಕೂತ್ಕೊಂಡು ಪ್ರತಿನಿತ್ಯ ಓಡಿಸಿದ್ರು ಅಷ್ಟೇ ಕುತೂಹಲದಿಂದ ಕೌತುಕದಿಂದ ನೋಡುವಂಥ ವೀಕ್ಷಕರಿದ್ದೀರಿ. ಹಾಗಾಗಿ ಅವ್ರು ತೋರಿಸ್ತಾ ಇದ್ದಾರೆ. ಇನ್ನೊಂದು ಅವ್ರನ್ನ ಪರ್ಸ್ನಲ್ ಟಾರ್ಗೆಟ್ ಮಾಡ್ತಾ ಇರೋದು. ಮೊನ್ನೆ ರಮೇಶ್ ಅರವಿಂದ್ ಹೇಳಿದ್ರು, ಹಳೆಯ ದರ್ಶನ್ ಅವ್ರನ್ನ ನಾವು ನೋಡಿಬಿಟ್ಟಿದ್ದೀವಿ, ಈಗಿನ ದರ್ಶನ್ ಸದ್ಯ ಆರೋಪ ಸ್ಥಾನದಲ್ಲಿ ಕೂತಿದ್ದಾರೆ, ಹೊಸ ದರ್ಶನ್ ಅಂದರೆ ಬದಲಾವಣೆಯ ದರ್ಶನ ನಾವು ನೋಡ್ತಾ ಇದ್ದೀವಿ. ತಪ್ಪುಗಳು ಮಾಧ್ಯಮಗಳಿಂದ ಆಗಲಿ ಬಿಡಲಿ ಅದನ್ನು ಪಕ್ಕಕ್ಕಿಡೋಣ. ದರ್ಶನ್ ಅವ್ರನ್ನ ಸಮರ್ಥಿಸಿಕೊಂಡಿರುವ ಮಾಧ್ಯಮಗಳ ಸ್ಟೋರಿಗಳನ್ನು ನಾವು ನೋಡಿದ್ದೇವೆ. ಆಗ ಇಂಥ ಸಂದರ್ಭದಲ್ಲಿ ಒಂದು ಅವರೇ ಒಪ್ಕೊಂಡಿದ್ದಾರೆ ಸ್ವಇಚ್ಛಾ ಹೇಳಿಕೆಯಲ್ಲಿ ನಾನು ಹೊಡೆದಿದ್ದೀನಿ ಅಂತ. ಅದರಲ್ಲಿ ಅವ್ರ ಪಾತ್ರವೂ ಇದೆ. ಒಂದು ಅವ್ರನ್ನ ನಾವು ಈ ರೀತಿಯ ಕೊಲೆಗಾರ ಅನ್ನಲಿಕ್ಕೆ ಬರೋದಿಲ್ಲ, ಅದು ಅಪರಾಧ ಸಾಬೀತಾದ್ಮೇಲೆ ಅದು ನೆಕ್ಸ್ಟ್ ಮಾತು. ಬಟ್ ಆದರೆ ಈಗ ಒಂದು ಅವಕಾಶ ಇದೆ ಅವರಿಗೆ. ಇವೆಲ್ಲವನ್ನು ಕೂಡ ಬದಿಗಿಟ್ಟು ಈ ಮಾಧ್ಯಮಗಳು ನನ್ನ ಟಾರ್ಗೆಟ್ ಮಾಡಲಿ ಬಿಡಲಿ, ನಾನು ಹೊಸ ಮುಖದೊಂದಿಗೆ, ಒಂದು ಮುಗ್ಧ ಮನಸ್ಸಿನೊಂದಿಗೆ, ಜೊತೆಗೆ ಎಲ್ಲರನ್ನು ಕ್ಷಮಿಸುವ ದರ್ಶನಾಗಿ, ಜೊತೆಗೆ ನಮ್ಮ ನಾಡು ಕಂಡಂಥ ಎಂತಹ ದಿಗ್ಗಜರನ್ನು ಕಂಡಂಥ ಕರ್ನಾಟಕದಲ್ಲಿ ಇಂಥ ಬಣ್ಣದ ಲೋಕದಲ್ಲಿ ನಾನು ಯಾವ ರೀತಿಯಾಗಿ ಪರಿವರ್ತನೆ ಆಗಿ ಬರಬೇಕು ಅನ್ನೋ ಅವಕಾಶ ಇದೆ. ಯಾಕೆಂದರೆ ಇದರಲ್ಲಿ ದರ್ಶನ್ ಭಾಗಿಯಾಗಿಲ್ಲ ಅಂದಿದ್ದರೆ ನಾವು ಅವರಿಂದ ಈ ರೀತಿಯಾದಂಥ ಪರಿವರ್ತನೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ. ದರ್ಶನ್ ಸ್ಟ್ರೈಟ್ ಇಟ್ ಅವ್ರು ಹೀಗೆ ಇರಬೇಕು, ಹೀಗೆ ಇರಲಿ ಅಂತ. ಬಟ್ ಆದರೆ ಈಗ ಅವರು ತಪ್ಪು ಮಾಡಿದ್ದೀನಿ, ಹೊಡೆದಿದ್ದೀನಿ ಅನ್ನೋದನ್ನ ಒಪ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ದರ್ಶನ್ ಅವರು ಈಗ ಈ ಮಿಡಲ್ ಫಿಂಗರ್ನ ತೋರಿಸೋದು ಬಿಟ್ಟು ಮಾಧ್ಯಮಗಳಿಗೆ ಇನ್ನೊಂದಿಷ್ಟು ಅವ್ರು ತೋರಿಸೋದಕ್ಕೆ ನಾನು ಇನ್ನೂ ಟಾರ್ಗೆಟಾಗಿ ಅವ್ರನ್ನ ಹುರಿಸೋದಕ್ಕೆ ಈ ರೀತಿಯಾಗೆಲ್ಲ ಮಾಡ್ತೀನಿ ಅನ್ನೋದು ಬಿಟ್ಟು ಬದಲಾವಣೆಯ ಮುಖದೊಂದಿಗೆ ಬಂದರೆ ಅವರು ಅಭಿಮಾನಿಗಳು ಸ್ವೀಕರಿಸ್ತಾರೆ. ಇದೇ ಮಾಧ್ಯಮಗಳು ನಾಳೆ ಮತ್ತು ಅವ್ರ ಬಾಯಿಂದಲೇ ಈಗ ಎಲ್ಲ ಏನೇನೆಲ್ಲ ಕೆಟ್ಟದಾಗೆಲ್ಲ ಮಾತನಾಡ್ತಾ ಇದ್ದಾರಲ್ಲ, ಕಚಡ ಅಂತ ಅವರೇ ಒಪ್ಕೊಳ್ತಿದ್ದಾರೆ, ದುರಹಂಕಾರಿ ಅಂತ ಒಪ್ಕೊಳ್ತಿದ್ದಾರೆ, ದರ್ಪ, ಮದ, ಇನ್ನೂ ಏನೇನೋ ಮಾತುಗಳು, ಗಾಂಚಲಿ, ಇವೆಲ್ಲವನ್ನು ಬಿಟ್ಟು ಆ ದರ್ಶನನ್ನು ಹೊಗಳುವ ಕಾಲ ಮತ್ತೆ ಬರ್ಬೋದು, ಬರಲಿಕ್ಕೂ ಅವಕಾಶ ಇದೆ. ಎಂತೆಂಥ ತಪ್ಪು ಮಾಡಿದವರೇ ಮತ್ತೆ ಬದಲಾಗಿ ಒಂದು ಹೊಸ ಪರಿವರ್ತನೆಯ ಮುಖದೊಂದಿಗೆ ಬರ್ತಾರೆ. ಇಷ್ಟು ಅಭಿಮಾನಿಗಳನ್ನು ಸಂಪಾದಿಸಿರೋ ದರ್ಶನ್ ಅದೇ ರೀತಿಯಾಗಿ ಬಂದರೆ ಯಾಕೆ ನಾವು ಒಪ್ಕೊಳ್ಳೋದಿಲ್ಲ? ಖಂಡಿತವಾಗಿಯೂ ಒಪ್ಕೊಳ್ತೀವಿ. ಇಲ್ಲಿ ಮಾಧ್ಯಮಗಳು ಅವರ ಅತಿರೇಕ ಅಥವಾ ಈ ರೀತಿಯ ಕೆಟ್ಟ ವರ್ತನೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಬದಲಾಗಬೇಕಾಗಿರೋ ಅವಕಾಶವಾದಿ ದರ್ಶನ್. ಹಾಗಾಗಿ ಅವ್ರಿಗೆ ಅವಕಾಶ ಇದೆ. ಆ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡು ಬದಲಾಗಿ ಬರೋದು ಬಿಟ್ಟು ಅಭಿಮಾನಿ ಬಳಗವನ್ನು ಪ್ರಚೋದಿಸೋದು, ಕೆರಳಿಸೋದು, ಜೊತೆಗೆ ಅವ್ರನ್ನ ಮಾಧ್ಯಮಗಳ ವಿರುದ್ಧ ತಿರುಗಿ ಬೀಳುವಂತೆ ಮಾಡೋದು. ಮೀಡಿಯಾ ಇಟ್ ಈಸ್ ಜಸ್ಟ್ ಅ ವಾಯ್ಸ್ ಆಫ್ ಪೀಪಲ್ ಅಂತ ಹೇಳ್ಬೋದು ಅಷ್ಟೇ. ಅವರು ಜನರ ಒಂದು ವಾಯ್ಸ್ ಅಷ್ಟೇ. ಜನರಿಗೂ ಒಂದಿಷ್ಟು ಕೋಪ ಇದೆ ದರ್ಶನ್ ಅವ್ರು ಈ ಥರ ಮಾಡಿರೋದಕ್ಕೆ. ಯಾರೂ ಕೂಡ ಅದನ್ನು
ಹೇಳದೇ ಇರ್ಬೋದು. ನಾನು ಒಂದು ಕ್ರೇಜ್ ಆಫ್ ಫ್ಯಾನ್ಸ್ ಇದೆಯಲ್ಲ, ಆ ಫ್ಯಾನ್ಸ್ಗಳನ್ನು ಬಿಟ್ಬಿಡಿ. ಅದು ಬಿಟ್ಟು ಹೊರತುಪಡಿಸಿ ಒಂದಿಷ್ಟು ಜನಕ್ಕೆ ದರ್ಶನ್ ಮಾಡಿರೋ ತಪ್ಪಿನ ಬಗ್ಗೆ ಅರಿವಿದೆಯಾ, ಅವರಿಗೋಸ್ಕರ ದರ್ಶನ್ ಆ ರೀತಿಯಾದಂಥ ಕ್ಷಮಾಗುಣದೊಂದಿಗೆ ಹೊರಗೆ ಬರಲಿ ಅನ್ನೋದಷ್ಟೇ ನನ್ನ ವಾದ. ಇದರಲ್ಲಿ ನಂದೇನು ತಪ್ಪಿಲ್ಲ ಅಥವಾ ದರ್ಶನ್ ಅವರ ವಿರೋಧಿಯಾಗಿ ನಾನು ಮಾತನಾಡ್ತಾ ಇಲ್ಲ. ಒಬ್ಬ ಸಾಮಾನ್ಯ ಪತ್ರಕರ್ತನಾಗಿ ದರ್ಶನ್ ಅವರಿಂದ ಬದಲಾವಣೆ ಬಯಸುವವನಾಗಿ ಈ ರೀತಿಯಾಗಿ ಮಾತನಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಧನ್ಯವಾದ.